Hallelujah, 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 hallelujah. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ ನಿಮ್ಮ ಗನುಡ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಕ್ರೂಜಿಯ 2ನೆಯ ಮಾತನ್ನು ಕರ್ತನೆ ನಾವು ಧ್ಯಾನಿಸುವಾಗ ಸ್ವಾಮಿ, ಆ ವಾಕ್ಯದ ಸಂಗಡ ನನ್ನ ಸಂಗಡ ನಮ್ಮ ಸಂಗಡ ನೀವು ಮಾತನಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇಲೆ. ಯೇಸು ಸ್ವಾಮಿಯವರು ಕ್ರೂಜೆಯ ಮೇಲೆ ಇರುವಾಗ ಹಾಡಿದಂಥ 2ನೇ ಮಾತನ್ನು ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅದಕ್ಕೆ ಯೇಸು, ಈ ಹೊತ್ತೆ ನನ್ನ ಸಂಗಡ ಪರದೈಸಿಯಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. 2ನೆಯ ಮಾತನ್ನು ಈ ರೀತಿ ಆಡ್ತಾ ಇದ್ದಾರೆ. ಅಲ್ಲಿ ನಾವು ನೋಡುತ್ತೇವೆ, ಇಬ್ಬರು ದುಷ್ಕರ್ಮಿಗಳು, ಇಬ್ಬರು ಕಳ್ಳರು. ಆತನ ಬಲಗಡೆಯಲ್ಲಿ ಒಬ್ಬನು, ಎಡಗಡೆಯಲ್ಲಿ ಒಬ್ಬ ಕಳ್ಳನನ್ನು ಆತನೊಂದಿಗೆ ಸಿಲುಬೆಗೆ ಹಾಕಿದ್ದಾರೆ. ಅಲ್ಲಿ ಆ ಮೊದಲನೆಯ ಕಳ್ಳನು ಏನು ಹೇಳ್ತಾ ಇದ್ದಾನೆ, ಆತನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. 39ನೇ ವಚನದಲ್ಲಿ, ತೂಗಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ 2ನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂದು ಹೇಳಿ. ಇಲ್ಲಿ ನೋಡ್ತಾ ಇದ್ದೇವೆ, ಇಬ್ಬರು ಕಳ್ಳರು ಮಾತಾಡ್ಕೊಳ್ತಾ ಇದ್ದಾರೆ. ಮೊದಲನೇವನು ಹೇಳ್ತಾ ಇದ್ದಾನೆ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ಅವನು ಹೇಳ್ತಾ ಇದ್ದಾನೆ ನೋಡಿ, ಸ್ಪಷ್ಟವಾಗಿ ಹೇಳ್ತಾನೆ. ಅವನಿಗೆ ಗೊತ್ತಿದೆ, ಈತನೇ ಕ್ರಿಸ್ತನು. ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸುವಂತು ಮೊದಲನೇದವನು ಹೇಳುವಾಗ 2ನೇವನು ಹೇಳ್ತಿದ್ದಾನೆ, ಏನಪ್ಪ, ನಾವು ನ್ಯಾಯವಾದ ದಂಡನೆಯಲ್ಲಿ ಇರುವಾಗಲೂ ನೀನು ದೇವರಿಗೆ ಭಯಪಡುವುದಿಲ್ಲವೋ ಎಂದು ಹೇಳಿ ಆತನು ಏನು ಮಾಡ್ತಾಯಿದ್ದಾರೆ, ನಾವಾದರೂ ನಾವೇನು ಮಾಡ್ತಾಯಿದ್ದೇವೆ, ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಫಲವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ. ಪ್ರತಿಫಲ ನಾನು ಮಾಡಿದಂಥ ತಪ್ಪಿಗೆ ತಕ್ಕ ಪ್ರತಿಫಲ ಹೊಂದ್ಕೊಳ್ತಾ ಇದ್ದೇನೆ ಅಂತೇಳಿ 2ನೇವನು ಹೇಳ್ತಾ ಇರೋದನ್ನು ನಾವು ನೋಡ್ತೇವೆ. ಆ ರೀತಿ ಹೇಳಿ ಆತನು ಹೇಳ್ತಿದ್ದಾನೆ, ಏನಂತ ಹೇಳ್ತಿದ್ದಾನೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಮೊದಲನೇ ಕಳ್ಳ ಏನೂ ಪ್ರಾರ್ಥನೆ ಮಾಡಲಿಲ್ಲ, ಆದರೆ ಗೊತ್ತಿದೆ ಅವನಿಗೆ, ಈತನು ಕ್ರಿಸ್ತನೇ, ಬರಬೇಕಾದಂಥ ರಕ್ಷಕನು, ಅಭಿಷೇಕಿಸಲ್ಪಟ್ಟವನು, ಕ್ರಿಸ್ತನು. ಆಗ ಗೊತ್ತಿದ್ದು ಆತನು ಏನು ಹೇಳ್ತಾನೆ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸುವಂಥ ಮೊದಲನೇ ಹೇಳಿದ್ರೆ 2ನೇವನು ಹೇಳ್ತಾ ಇದ್ದಾನೆ. ಆತನೇನು ಹೇಳ್ತಾ ಇದ್ದಾನೆ, ಆತನು ಅಲ್ಲದ್ದೇನು ಮಾಡಲಿಲ್ಲ. ಎಷ್ಟು ಚೆನ್ನಾಗಿ ಆತನು ಹೇಳ್ತಾ ಇದ್ದಾನೆ ಅಂದರೆ, ಆತನು 2ನೇವನು ಹೇಳ್ತಾ ಇದ್ದಾನೆ, ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಭಯಪಡುವುದಿಲ್ಲವೋ? ನಾವಂತೂ ನ್ಯಾಯವಾದ ದಂಡನೆಯಲ್ಲಿದ್ದೇವೆ. ನೋಡಿ, ಚೆನ್ನಾಗಿ ಗೊತ್ತಿದೆ ಅವನಿಗೆ, ನಾನು ಮಾಡಿರೋದು ತಪ್ಪು, ನಾನು ಕೆಟ್ಟದ್ದು ಕಾರ್ಯಗಳನ್ನು ಮಾಡಿ ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ದಂಡನೆಯನ್ನು ಅನುಭವಿಸ್ತಾ ಇದ್ದೇನೆ. ಆ 2ನೇವನು ತನ್ನ ತಪ್ಪನ್ನು ಅರಿತವನಾಗಿ ಯೇಸು ಸ್ವಾಮಿಯ ಬಳಿಯಲ್ಲಿ ಹೇಳ್ತಾ ಇದ್ದಾನೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಗೊತ್ತು ಅವನಿಗೆ, ಈತನೇ ರಕ್ಷಕನು, ಈತನು ಶಿಲುಬೆ ಮೇಲೆ ನನಗಾಗಿ ಪ್ರಾಣ ಕೊಡ್ತದೆ, ನನಗೆ ಬದಲಾಗಿ ತನ್ನನ್ನೇ ಅರ್ಪಿಸಿಕೊಟ್ಟಿದ್ದ ದೇವರು ಅಂತ ಅರಿತು ಆತನು ಹೇಳ್ತಾ ಇದ್ದಾನೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ದೇವ ಮಕ್ಕಳೇ, ಅನೇಕ ಸಾರಿ ನಾವು ನಮ್ಮ ತಪ್ಪುಗಳನ್ನು ನೋಡಿ, ಮೊದಲನೇ ವಾಕ್ಯದಲ್ಲೇ ನಾವು ನೋಡಿದೆವು, ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನಮ್ಮ ತಪ್ಪುಗಳನ್ನು ತಿಳ್ಕೊಳ್ಬೇಕು. ನಾನು ಎಲ್ಲಿ ತಪ್ಪಿದ್ದೇನೆ, ನನ್ನ ಜೀವಿತದಲ್ಲಿ ಏನು ಪಾಪವಿದೆ, ಯಾವ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು 2ನೇ ಕಳ್ಳನೇನು ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿಯ ಬಳಿಯಲ್ಲಿ ಹೇಳ್ತಾ ಇದ್ದಾನೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಏನು ಮಾಡಪ್ಪ, ನನ್ನನ್ನು ಸೇರಿಸಿಕೋ. ಒಂದು ಹಾಸ್ಯ ಇದೆ, ನಾನು ಎಲ್ಲೋಗಬಾರ್ದು, ಸತ್ತು ನಾನು ನಿತ್ಯ ರಾಜ್ಯಕ್ಕೆ ಹೋಗಬೇಕೇ ವಿನ ನರಕಕ್ಕೆ ಹೋಗಬಾರದು. ಅವನಿಗೆ ಗೊತ್ತಿತ್ತು, ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದದ್ದು, ಆತನು ಶಿಲುಬೆ ಮೇಲೆ ಯಾತಕ್ಕೋಸ್ಕರ ಸತ್ತರು, ಪ್ರತಿಯೊಂದನ್ನು ಹರಿತಂತ ಈ ಕಳ್ಳನು ಹೇಳ್ತಾ ಇದ್ದಾನೆ, ದೇವರೇ, ನನ್ನನ್ನು ಸಹ ನಿನ್ನ ರಾಜ್ಯಕ್ಕೆ ಸೇರಿಸಿಕೋ ಸ್ವಾಮಿ. ನೋಡಿ, ಅವನೊಂದು ಆಸೆ ಇದೆ ಅವನಲ್ಲಿ. ಇವತ್ತು ನಾವು ದೇವ ಮಕ್ಕಳು ಅನಿಸಿಕೊಳ್ಳುವ ನಾವು ಚರ್ಚೆಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು, ಹಾಡು ಹೇಳಬೇಕು, ಇಷ್ಟಕ್ಕೇನಾ ದೇವ ಮಕ್ಕಳೇ? ಸತ್ತ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ?
ನನ್ನ ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತೇನೆ, ಈ ಒಂದು ಭಯ ಭಕ್ತಿ ನಮ್ಮಲ್ಲಿ ಇರಬೇಕು. ಹಾಗಾಗಿನೇ ನಾವು ಕ್ಷಮಿಸುವುದಕ್ಕೆ ಮೊದಲನೇ ಮಾತಲ್ಲಿ ನಾವು ನೋಡಿದೆವು, ಒಬ್ಬರನ್ನೊಬ್ಬರು ಕ್ಷಮಿಸುವಾಗಲೇ ನಮಗೆ ನಿತ್ಯ ಜೀವ ದೊರೆಯಲು ಸಾಧ್ಯ. ಇಲ್ಲಿ ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರು ಹೇಳುವಾಗ ಈ ಕಳ್ಳನು ತನ್ನ ತಪ್ಪನ್ನು ತಿಳ್ಕೊಂಡು ಅದನ್ನು ಹೇಳ್ತಾ ಇದ್ದಾನೆ, ದೇವರೇ ನನಗೂ ಸಹ ಏನು ಬೇಕೋ ನೀನು ಓದುವಂಥ ಒಂದು ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಸಹ ಎಲ್ಲಿ ಮಾಡಬೇಕು, ನನ್ನನ್ನು ಸೇರಿಸಿಕೋ. ನೋಡಿ ದೇವಜನಗಳೇ, ಆ ಒಂದು ವೇದನೆಯಲ್ಲಿ ತಾನೆ ಅವನು ಸಹ ಕಳ್ಳನನ್ನು ಆ ಶಿಲುಬೆಯ ಮೇಲೆ ಅವ್ರ ಶಿಲುಬೆ ಮೇಲೆ ಇರುವಾಗಲೂ ತನ್ನ ತಪ್ಪನ್ನು ಅವನೇನು ಮಾಡ್ತಾ ಇದ್ದಾನೆ ತಿಳ್ಕೊಂಡವನಾಗಿ ಆತನ ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಇವತ್ತು ನಾವು ಎಷ್ಟು ಜನ ನಾನು ಸತ್ರ ಎಲ್ಲೋಗ್ತೀನಿ ಅಂತಲೇ ನಮಗೆ ಏನಿಲ್ಲ, ನಿರೀಕ್ಷೆ ಇರಲ್ಲ. ದೇವ ಮಕ್ಕಳಾದ ನಾನು ಒಂದು ವೇಳೆ ಇದೇ ದಿನ ಸತ್ರ ನನ್ನ ಆತ್ಮ ಎಲ್ಲೂ ಹೋಗುತ್ತೆ, ಒಂದು ಭಾರ ಬಯಕೆ ದೇವಜನಗಳಾದ ನಮ್ಮಲ್ಲಿ ಬರುವಾಗ ಮಾತ್ರ, ಆ ನಿತ್ಯ ಜೀವವನ್ನು ಕುರಿತು ನಾವು ಅರಿಯುವಾಗ ಮಾತ್ರ ನಮ್ಮನ್ನು ನಾವು ಅರ್ಪಿಸಿಕೊಡಲು ಸಾಧ್ಯ. ನಾವು ನೋಡ್ತೇವೆ ನೋಡಿ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಒಬ್ಬ ಫರಿಸಾಯನು ಯೇಸು ಕ್ರಿಸ್ತನ ಬಳಿಗೆ ಹೋಗಿ ಆತನು ಮಾತನಾಡ್ತಾನೆ, ನೀನು ಒಳ್ಳೆಯ ಬೋಧಕನೆಂದು ಬಲ್ಲೆನು, ನೀನು ಮಾಡುವ ಕಾರ್ಯಗಳು ಕುರಿತು ಆತನು ಮಾತನಾಡ್ತಾ ಹೇಳುವಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಒಬ್ಬನು ಹೊಸದಾಗಿ ಹುಟ್ಟಬೇಕೆಂದು ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಜೀವಿತದಲ್ಲಿರುವಂಥ ತಪ್ಪು ದೋಷಗಳನ್ನು ಅರಿಕೆ ಮಾಡಿ ನಾವು ಹೊಸಬರಾಗುತ್ತೇವೆ. ಅಂದರೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆಯದೆಲ್ಲ ಹೋಯಿತು, ಹೊಸದಾಯಿತು. ಒಬ್ಬನು ಹೊಸದಾಗಿ ಹುಟ್ಟಬೇಕಂದ್ರೇನು? ಅಲ್ಲಿ ಅವನು ಪ್ರಶ್ನೆ ಕೇಳ್ತಾನೆ, ಮುದುಕನಾದ ಮೇಲೆ ಹೇಗೆ ತಾಯಿಯ ಗರ್ಭದಲ್ಲಿ ಹೋಗಿ ಹುಟ್ಟಲು ಸಾಧ್ಯ? ಹೇಗೆ ಅಂದರೆ ನಾವು ಯಾವಾಗ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ನಾವು ದೇವರ ಕಡೆಗೆ ತಿರುಗಿಕೊಳ್ಳುತ್ತೇವೋ ಆಗ ನಾವೇನು ಮಾಡ್ತೀವಿ, ಹೊಸದಾಗಿ ಹುಟ್ಟುತ್ತೇವೆ. ಅದು ಮಾತ್ರ ಹೇಳ್ತಾ ಇದ್ದಾರೆ ಸ್ವಾಮಿ ಹೇಳುವಾಗ ನೋಡುತ್ತೇವೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದೆ ಹೋದರೆ ಅವನು ದೇವರ ರಾಜ್ಯವನ್ನು ಸೇರಲಾರನು. ಅಲ್ಲಿ ನಾವು ನೋಡುವಾಗ ನಾವು ನೋಡ್ತೇವೆ, ದೇವ ಮಕ್ಕಳೇ, ಈ ರೀತಿಯಾಗಿ ನಾವು ಯಾವುದರಲ್ಲಿ ಹುಟ್ಟಬೇಕಂತೆ, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು. ನಾವು ಮೂರರಲ್ಲಿ ನೋಡುವಾಗ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹೊಸದಾಗಿ ಹುಟ್ಟಿದ್ರೆ ಕಾಣಲ್ಲ. ನಂತರ ನಾವು ನೋಡ್ತೇವೆ, ಆತ್ಮನಿಂದಲೂ ಎಲ್ಲಿ ಹುಟ್ಟಬೇಕಂತೆ, ನೀರಿನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಆತ್ಮದಿಂದಲೂ ಹುಟ್ಟಬೇಕು, ನೀರಿನಿಂದಲೂ ಹುಟ್ಟಬೇಕು. ದೇವ ಮಕ್ಕಳಾದ ನಾವು, ರಕ್ಷಿಸಲ್ಪಟ್ಟ ನಾವು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಿರಬೇಕು. ನಾವು ದೀಕ್ಷಾಸ್ಥಾನ ಹೊಂದಿಕೊಂಡಿರ್ತೇವೆ, ಅದು ನೀರಿನಿಂದ ಆತ್ಮನಿಂದ ಹುಟ್ಟಿದವರು ನಾವು ಎಲ್ಲಿ ಹೋಗ್ತೇವಂತೆ, ನಿತ್ಯ ರಾಜ್ಯಕ್ಕೆ ಹೋಗಲು ಸಾಧ್ಯ. ಇಲ್ಲಿ ನಾವು ನೋಡುವಾಗ ಒಬ್ಬ ಫರಿಸಾಯನಿಗೆ ಈ ಒಂದು ಸತ್ಯ, ಆತನು ದೇವರ ಬಳಿಯಲ್ಲಿ ಬಂದು ಆತನು ಸೈನ್ ಕೇಳ್ತಾ ಇದ್ದಾನೆ, ಅವನಿಗೆ ನಿತ್ಯ ರಾಜ್ಯ ಬೇಕು. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲೂ ನೋಡುವಾಗ 19ನೇ ಅಧ್ಯಾಯದಲ್ಲೂ ಸಹ ಒಬ್ಬ ಯೌವನಸ್ಥನು ಬಂದು ಯೇಸು ಸ್ವಾಮಿಯ ಬಳಿಯಲ್ಲಿ ಬೇಡಿಕೊಳ್ಳುವುದನ್ನು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 19:16 ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ, ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡ್ಕೊಳ್ಳಬೇಕು ಎಂದು ಹೇಳಿದ್ದಕ್ಕೆ, ದೇವರ ಆಜ್ಞೆಗಳಿಗೆ ನಾವೇನಾಗಬೇಕಂತೆ, ವಿಧೇಯರಾಗಿರಬೇಕು. ನೋಡಿ, ಆ ಯವನಸ್ಥನಲ್ಲಿ ಒಂದು ಆಸೆ ಇದೆ, ನಾನು ನಿತ್ಯ ರಾಜ್ಯವನ್ನು ಹೊಂದಬೇಕು. ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳ್ತಾ ಇದ್ದೇನೆ, ಎಷ್ಟು ದೇವಜನಗಳಿಗೆ ಈ ಒಂದು ಮನಸ್ಸಿದೆ, ಏನೋ ಬರಬೇಕು, ಪ್ರಾರ್ಥನೆ ಮಾಡಬೇಕು, ಹಾಡು ಹೇಳಬೇಕು, ದೇವ್ರನ್ನ ಆರಾಧಿಸಬೇಕು, ಕಾಣಿಕೆ ಕೊಡಬೇಕು, ಇಷ್ಟಕ್ಕೆ ನಾ ದೇವ ಮಕ್ಕಳೇ, ಅವನಲ್ಲಿ ಒಂದು ಆಸೆ ಇದೆ. ಆ ಯೌವನಸ್ಥನು ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳ್ತಾ ಇದ್ದೇನೆ, ದೇವರೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾನು ಏನು ಮಾಡಬೇಕು? ಅಲ್ಲಿ ಯೇಸು ಸ್ವಾಮಿ ಹೇಳುವಾಗ ಏನು ಹೇಳ್ತಾ ಇದ್ದಾರೆ, ಒಳ್ಳೆಯವನು ಒಬ್ಬನೇ, ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡ್ಕೊಳ್ಳಬೇಕು ಎಂದು ಹೇಳಿದ್ದಕ್ಕೆ. ದೇವರ ಆಜ್ಞೆಗಳಿಗೆ ಏನಾಗಬೇಕಂತೆ, ನಾವು ವಿಧೇಯರಾಗುವಾಗ ಅಲ್ಲಿ ಯೇಸು ಸ್ವಾಮಿ ಅನೇಕ ಕಾರ್ಯಗಳನ್ನು ಹೇಳುವುದನ್ನು ಅಲ್ಲಿ ನಾವು ನೋಡ್ತೇವೆ. ನಮಗೆ ಗೊತ್ತಿರುವಂಥ ವಾಕ್ಯಗಳೇ ಅಲ್ಲಿ ನಾವು ನೋಡ್ತೇವೆ. ಆ ಯೌವನಸ್ಥನನ್ನು ಕುರಿತು ಯೇಸು ಸ್ವಾಮಿ ಹೇಳುವಾಗ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಮತ್ತು ಏನು ಹೇಳ್ತಾರೆ, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿ, ಈ ಥರ ಎಲ್ಲ ಅನೇಕ ಆಜ್ಞೆಗಳನ್ನು ಹೇಳುವಾಗ ದೇವರು ಹೇಳ್ತಾರೆ, ಒಂದು ಕಮ್ಮಿ ಆಗಿದೆ ನಿನಗೆ. ಅವನು ನೋಡುವಾಗ ಆ ಯೌವನಸ್ಥನು ತನ್ನನ್ನು ಏನು ಮಾಡಬೇಕು, ತನಗಿದ್ದದ್ದನ್ನೆಲ್ಲ ಮಾರಿ ಬಾ ಅಂದ್ರೆ ಅರ್ಥ ಏನಂದರೆ, ನಮ್ಮಲ್ಲಿರುವಂಥ
ಎಲ್ಲ ಕಾರ್ಯಗಳು ಅಂದರೆ ದೇವಜನಗಳೇ ನಾವು ತಗ್ಗಿಸಿಕೊಳ್ಬೇಕು. ದೇವರ ಮುಂದೆ ನಾವು ಏನೂ ಅಲ್ಲ. ಎಲ್ಲ ಆಜ್ಞೆಗಳಿಗೂ ನಾವು ವಿಧೇಯರಾಗ್ತೀವಿ. ಕೆಲವೊಂದು ವೇಳೆಗಳಲ್ಲಿ ಸಣ್ಣ ಸಣ್ಣ ಆಜ್ಞೆಗಳನ್ನು ನಾವು ಬಿಟ್ಟು ಬಿಡ್ತೇವೆ. ಅವುಗಳಿಗೆ ವಿಧೇಯರಾಗುವಾಗ ದೇವ್ರ ವಾಕ್ಯ ಹೇಳುತ್ತೆ, ಅವನಿಗೇನಾಗ್ಬಿಡುತ್ತೆ, ಅವನಿಗೆ ಬೇಜಾರು ಮಾಡ್ಕೊಂಡು ಹೋದ ಅಂತ ನಾವು ಪಟ್ಟಲ್ಪಟ್ಟಿದೆ. ಆ ರೀತಿ ಎಲ್ಲ ಆಜ್ಞೆಗಳನ್ನು ಕೈಗೊಂಡಿರ್ತೇವೆ, ಆದರೆ ಒಂದು ಸಣ್ಣ ಪುಟ್ಟ ಆಜ್ಞೆಗಳನ್ನು ನಾವು ಮರೆತು ಬಿಟ್ಟಿರ್ತೇವೆ. ನೋಡಿ, ಈ ಯೌವನಸ್ಥನಿಗೆ ಏನು ಆಸೆ, ಎಲ್ಲ ಇದೆ ಅವನ ಹತ್ರ, ಆದರೆ ಅವನು ದೇವ್ರ ಹತ್ರ ಕೇಳ್ತಾ ಇದ್ದಾನೆ, ನಾನು ದೇವರ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಾದರೆ ಏನು ಮಾಡಬೇಕು? ನಮ್ಮ ಜೀವಿತದಲ್ಲಿ ದೇವಜನಗಳೇ, ನಮಗೆ ನಿತ್ಯ ಜೀವ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದು ನಾವು ನೋಡ್ತೇವೆ. 1 ಯೋಹಾನದಲ್ಲೂ ಸಹ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಆ ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳಲ್ಪಟ್ಟಿದೆ ಅಂದರೆ, 1 ಯೋಹಾನ 2ನೇ ಅಧ್ಯಾಯ ಅದರ 25ನೇ ವಚನದಲ್ಲಿ, ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವ. ಯೇಸು ಸ್ವಾಮಿ ನಮಗೇನು ವಾಗ್ದಾನ ಮಾಡಿದರೆ, ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ. ಯೋಹಾನ 3:16 ನಾವು ನೋಡುತ್ತೇವಲ್ಲ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನು. ಅಂದರೆ ಈ ಲೋಕಕ್ಕೆ ಯೇಸು ಸ್ವಾಮಿಯವರು ಬಂದದ್ದೇ ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ, ಪರಲೋಕ ರಾಜ್ಯವನ್ನು ಕೊಡುವುದಕ್ಕಾಗಿ. ಆ ನಿತ್ಯ ಜೀವ ನಾವು ಹೊಂದಿಕೊಳ್ಳಬೇಕಾದ್ರೆ ನಾವೇನು ಮಾಡಬೇಕು? ನಮ್ಮ ತಪ್ಪುಗಳನ್ನು, ಯಾವ ರೀತಿ ಕಳ್ಳನು ತನ್ನ ತಪ್ಪುಗಳನ್ನು ತಿಳ್ಕೊಂಡು ಅವನು ದೇವರ ಕಡೆಗೆ ತಿರುಗಿಕೊಂಡು ಅವನೇನು ಮಾಡ್ತಾ ಇದ್ದಾನೆ, ದೇವರೇ, ನೀನು ನಿನ್ನ ರಾಜ್ಯವನ್ನು ಪಡೆಯದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂದು ಅವನು ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳುತ್ತಾ ಇದ್ದಾನೆ. ಜನಗಳೇ, ಲೋಕದಲ್ಲಿ ನಾವೆಲ್ಲ ಸಂಪಾದಿಸಬಹುದು. ಮತ್ತೆ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ, ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಆತ್ಮ ನಷ್ಟಪಟ್ಟರೆ ಲಾಭವೇನು? ನಾವು 16:24-25 ವಚನಗಳಲ್ಲಿ ನೋಡ್ತೇವೆ. ಲೋಕವನ್ನೆಲ್ಲ ನಾವು ಸಂಪಾದಿಸಿಕೊಂಡ್ರು ನಮ್ಮ ಆತ್ಮ ನಷ್ಟಪಟ್ಟು ಹೋಗಬಾರದು, ಅಂದರೆ ನರಕಕ್ಕೆ ಹೋಗಬಾರದು. ಹಾಗಾಗಿ ಯೇಸು ಸ್ವಾಮಿಯವರು ತನ್ನ ಪ್ರಾಣವನ್ನೇ ನಮಗಾಗಿ ಕೊಡುವುದರ ಮೂಲಕವಾಗಿ ನಮಗೇನು ಕೊಡ್ತಾ ಇದ್ದಾರೆ? ವಾಗ್ದಾನ. ಆತನು ನಿತ್ಯ ಜೀವ ಆತನು ವಾಗ್ದಾನ ಮಾಡಿದ್ದು ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ, ಈ ನಿತ್ಯ ರಾಜ್ಯಕ್ಕಾಗಿ, ನಿತ್ಯ ಜೀವಕ್ಕಾಗಿ ದೇವಜನಗಳಾದ ನಾವು ತವಕ ಪಡಬೇಕು. ಮತ್ತು 6:33 ನೋಡುತ್ತೇವಲ್ಲ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಿಸಿ ಅವುಗಳ ಕೂಡ ಇವೆಲ್ಲವೂ ದೊರಕುವುದು. ನಿತ್ಯ ಜೀವ ಪ್ರತಿ ಕ್ರೈಸ್ತರಲ್ಲಿಯೂ ನಾನು ಸತ್ತರೆ ದಿನ ಎಲ್ಲಿ ಹೋಗುತ್ತೇನೆ, ನನ್ನ ಆತ್ಮ ಎಲ್ಲಿ ಹೋಗುತ್ತದೆ? ಈ ಒಂದು ಕ್ವಶನ್ ನಮ್ಮಲ್ಲಿರಬೇಕು. ಆಗ ಮಾತ್ರ ನಾವು ನಿತ್ಯ ರಾಜ್ಯಕ್ಕೆ ಹೋಗಲು ಸಾಧ್ಯ. ಮತ್ತು ಯೋಹನ ಬರೆದ ಸುವಾರ್ಥ ಪುಸ್ತಕದಲ್ಲಿ 10:27 ನೋಡ್ತೇವೆ, ನಾನಾದರೂ ಅವುಗಳಿಗೆ ಆತನ ಹೆಸರು ಹೇಳುವುದು, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅವು ಸ್ವಲ್ಪ ಪರಿಪೂರ್ಣ ಹೊಂದಿಕೊಳ್ಳಬೇಕೆಂತಲೂ ಬಂದಿರೆಂದು ಯೋಹನ 10 ನೋಡ್ತೇವೆ. ಆದರೆ 10:28 ತುಂಬ ಚೆನ್ನಾಗಿದೆ ನೋಡಿ. ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರ 27ನೇ ವಚನವನ್ನು ನಾನು ಓದುತ್ತೇನೆ. ಹಲ್ಲೆಲೂಯಾ. 27 ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಯೇಸು ಸ್ವಾಮಿ ಹೇಳಿದಂಥ ಮಾತು, ನನ್ನ ಕುರಿಗಳು ನನ್ನ ಸ್ವರಕ್ಕೆ, ದೇವರ ಸ್ವರಕ್ಕೆ ಕಿವಿಗೊಡುವಾಗ ದೇವರ ವಾಕ್ಯ ಹೇಳುತ್ತೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ಏನು ಮಾಡ್ತೀನಂತೆ ಅಂದರೆ, ಯೇಸು ಸ್ವಾಮಿಯ ಬಳಿಗೆ ಬರುವಾಗ ದೇವರ ವಾಕ್ಯವನ್ನು ನಾವು ಕೇಳುವಾಗ, ಆತನ ಸ್ವರ ಅಂದರೆ ದೇವರ ವಾಕ್ಯ, ಆ ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ ದೇವರ ವಾಕ್ಯ ಹೇಳ್ತದೆ, ನಾನೇನು ಮಾಡ್ತೀನಿ, ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ದೇವರು ನಮಗಾಗಿ ಲೋಕಕ್ಕೆ ಬಂದದ್ದು ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. ಆ ಕಳ್ಳನಲ್ಲಿದ್ದಂಥ ಆಸೆ ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ ದೇವ ಮಕ್ಕಳೇ? ಈ ಬೆಳಗಿನ ವೇಳೆಯಲ್ಲಿ ಅರ್ಪಿಸಿಕೊಡೋಣ. ಹೌದು ಸ್ವಾಮಿ, ಆ ಕಳ್ಳನು ಯಾವ ರೀತಿಯಲ್ಲಿ ಆತನು ದಂಡನೆಯಲ್ಲಿರುವಾಗಲೂ ನೀನು ಯಾರೆಂದು ಅರಿತವನಾಗಿ ಆತನು ಬೇಡಿಕೊಳ್ಳುತ್ತಾ ಇದ್ದಾನೆ ಸ್ವಾಮಿ. ಆ ರೀತಿಯಾಗಿ ನಾನು ಸಹ ನಿನ್ನ ಸ್ವರಕ್ಕೆ, ಯೋಹಾನ 10:27 ನೋಡುವ ರೀತಿಯಲ್ಲಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವು ಅನ್ಯನ ಹಿಂದೆ ಹೋಗುವುದಿಲ್ಲ, ನಾನಾದರೂ ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ವಾಗ್ದಾನ ಮಾಡಿದ ದೇವರಿಗೆ ನಾವು ಈ ವಾಕ್ಯಗಳನ್ನು ಕೇಳುವ, ವಾಕ್ಯಗಳನ್ನು ಓದುವ ನಾವುಗಳು ದೇವರ ಸ್ವರಕ್ಕೆ ನಾವು ಕಿವಿಗೊಡುತ್ತಾ ಇದ್ದೇವೆ. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಅರ್ಪಿಸಿಕೊಡೋಣ.
ಹೌದು ಸ್ವಾಮಿ, ನನಗೂ ಸಹ ಆ ನಿತ್ಯ ಜೀವ ಬೇಕು ಸ್ವಾಮಿ. ನಾನು ಸಹ ಅರ್ಪಿಸಿಕೊಡುತ್ತೇನೆ ಎಂದು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಮಾಡುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಹೌದು ಸ್ವಾಮಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ವಿಧೇಯರಾಗುತ್ತಾರೆ, ಕಿವಿಗೊಡುತ್ತವೆ, ಅವು ಅನ್ಯನೆಂದು ಹೋಗುವುದಿಲ್ಲ. ನಾನಾದರೂ ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿದ ದೇವರೇ, ಹೌದು ಸ್ವಾಮಿ, ನಮ್ಮ ತಪ್ಪುಗಳನ್ನು ತಿಳುಕೊಂಡಪ್ಪ. ಯಾವ ರೀತಿ ಆ ಕಳ್ಳನು ತನ್ನ ತಪ್ಪುಗಳನ್ನು ತಿಳುಕೊಂಡು ನಿನ್ನ ಕಡೆಗೆ ತಿರುಗಿಕೊಂಡು, ಯೇಸುವೇ, ನೀವು ನಿಮ್ಮ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊ ಎಂದು ಬೇಡಿಕೊಂಡನು. ಆ ರೀತಿಯಾಗಿ ದೇವರೇ, ನಾವು ಸಹ ನಿತ್ಯ ರಾಜ್ಯಕ್ಕಾಗಿ ದೇವರೇ ಬೇಡಿಕೊಳ್ಳುವಂತೆ, ತವಕಿಸುವಂತೆ ಸಹಾಯ ಮಾಡಿ. ಈ ವಾಕ್ಯವನ್ನು ಕೇಳುವ ಒಬ್ಬೊಬ್ಬರೊಟ್ಟಿಗೂ ದೇವರಾತ್ಮನೇ ನಮ್ಮ ಸಂಗಡ ನೀವು ಮಾತನಾಡಿದ್ದಕ್ಕಾಗಿ ಒಬ್ಬೊಬ್ಬರೊಟ್ಟಿಗೂ ಮಾತನಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ.